ಇನ್ನು ನೆಕ್ಸ್ಟ್ ಬಿಡದಿಯ ಟೊಯೋಟಾ ಕಂಪನಿಯಲ್ಲಿ ಪಾಕ್ ಪರ ಬರಹ ಬರೆದಿದ್ದಲ್ಲ ಟಾಯ್ಲೆಟ್ ಅಲ್ಲಿ ಪಾಕಿಸ್ತಾನ ಅಂತನೂ ಬರೆಯಕ್ಕೆ ಬಂದಿರಲಿಲ್ಲ ಅವನಿಗೆ, ಪಾಕಿಸ್ತಾನ ಅಂತ ಬರೆದಿದ್ದ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಮೂಲದ ಹೈಮದ್ ಹುಸೇನ್ ಅಂತ ಒಬ್ಬ, ಮತ್ತೊಬ್ಬ ಸಾದಿಕ್ ಅಂತ ಮಹಾನುಭಾವ ಬಂಧಿತರಾಗಿರೋದು. ಇದು ಪವರ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಬಿಡದಿ ಠಾಣೆ ಪೊಲೀಸರಿಂದ ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಈ ಆರೋಪಿಗಳು ಏನು ಮಾಡ್ತಾ ಇದ್ರು ಗೊತ್ತಾ? ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರಂತೆ. ಅದರ ಒಂದು ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರುವಂತಹ ಮಾಹಿತಿ. ಇಬ್ಬರು ಅರೆಸ್ಟ್ ಆಗಿರೋದು. ಗೋಡೆ ಬರಹ ಬರೆದಿದ್ರಲ್ಲ ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ, ಜೊತೆಗೆ ಅಲ್ಲಿ ಕೆಳಗಡೆ ಕನ್ನಡಿಗರು ಅಂತ, ಅಂದರೆ ಕನ್ನಡಿಗರ ಮೇಲೆ ಬಂದ್ಬಿಡ್ಲಿ ಇದು ಅನ್ನೋ ನಿಟ್ಟಿನಲ್ಲಿ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದ ಅವರಿಬ್ರು. ಯಾರು ಅರೆಸ್ಟ್ ಆದವರು? ಈ ಇಬ್ರು ಆರೋಪಿಗಳು ಹೈಮದ್ ಹುಸೇನ್ ಮತ್ತು ಸಾದಿಕ್ ಅಂತ. ಟೊಯೋಟಾ ಕಂಪನಿಯಲ್ಲಿ ಪಾಕ್ ಪರ ಬರಹ ಬರೆದಿದ್ರಲ್ಲ, ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದೇನು ಗೊತ್ತಾ? ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಸೋತ್ ಬಿಡ್ತಲ್ಲ, ಅದಕ್ಕೆ ಈ ದೇಶದ್ರೋಹಿ ಬರಹನ ಅಂತ ಪ್ರಶ್ನೆ. ಇಂಡಿಯಾ ವಿರುದ್ಧ ಪಾಕಿಸ್ತಾನ ಸೋತಿದ್ದಕ್ಕೆ ಸಹೋದ್ಯೋಗಿಗಳೆಲ್ಲರೂ ಕಿಚಾಯಿಸ್ಬಿಟ್ರಂತೆ. ಅದಕ್ಕೆ ಕೋಪ ಮಾಡ್ಕೊಂಡ್ರು ಈ ಇಬ್ರು ಪಾಕಿಸ್ತಾನ ಪರ ಬರೆದಿರೋದು. ಈಗ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಇಟ್ಕೊಂಡು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್, ಫಾರ್ ಎಕ್ಸಾಂಪಲ್ ಹ್ಯಾಂಡ್ ರೈಟಿಂಗು ಬರ್ಸಿರ್ತಾರೆ, ಅವ್ರ ಮೇಲೆ ಡೌಟ್ ಬಂದಾಗ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆದ ಸಂದರ್ಭದಲ್ಲಿ ಆ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಕಂಪನಿಗೆ 800 ಉದ್ಯೋಗಿಗಳ ವಿಚಾರಣೆಯನ್ನ ಮಾಡಿದ್ರು ಬಿಡದಿ ಪೊಲೀಸರು. ಸಿಸಿಟಿವಿ ವಿಜುವಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರು, ಹ್ಯಾಂಡ್ ರೈಟಿಂಗ್ ಬರಹವನ್ನ ಬರೆದಿದ್ರು, ಮತ್ತೆ ಭಾಷೆಯ ಶೈಲಿ. ಇದ್ರ ಬಗ್ಗೆ SP ಮಾತಾಡಿದ್ದಾರೆ ಶ್ರೀನಿವಾಸ್ ಗೌಡ್ರು, ಬನ್ನಿ ನೋಡೋಣ. ಬಿಡದಿಯ ಒಂದು ಖಾಸಗಿ ಕಂಪನಿಯಲ್ಲಿ ಏನು ಶೌಚಾಲಯದಲ್ಲಿ ಒಂದು ಪ್ರಚೋದನಕಾರಿ ಹಾಗೂ ಅವಹೇಳನಕಾರಿ ಬರಹಗಳಿರುತ್ತೆ. ಅದ್ರ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸದಲ್ಲಿ ಯಶಸ್ವಿಯಾಗಿದ್ದೇವೆ. ಇನ್ನೂ ಸಂಪೂರ್ಣ ತನಿಖೆಯನ್ನು ನಾವು ಕೈಗೊಳ್ಳಬೇಕಾಗಿದೆ. ಇನ್ನೂ ಹೆಚ್ಚಿನ ತನಿಖೆ ಮಾಡಿದ ನಂತರ ಫರ್ದರ್ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ.